ಫಸ್ಟ್ ಟೈಮ್ ರಾಜ್ಯ ಬಿಜೆಪಿಗೆ ಕಾಂಗ್ರೆಸ್ ಹೆದರ್ತಾ? ಹಾಗಾದ್ರೆ ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಡೋದು ಖಂಡಿತಾನ? ಬಿ ನಾಗೇಂದ್ರ ಅವರು ಈಗಾಗಲೇ ಕರೆ ಮಾಡಿ ಡಿ ಕೆ ಶಿವಕುಮಾರ್ ಅವರ ಹತ್ತಿರ ನಾನು ರಾಜೀನಾಮೆ ನೀಡ್ತೇನೆ, ಪಕ್ಷಕ್ಕೆ ನಿಷ್ಠರಾಗಿದ್ದೇನೆ, ಯಾವುದೇ ಟೈಮಲ್ಲೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಬಿ ನಾಗೇಂದ್ರ ಅವರು ಗೇಟ್ ಪಾಸ್ ಕೊಡಲಿಕ್ಕೆ ಮುಂದಾಗಿದ್ದಾರಂತೆ. ಹಾಗಾದರೆ ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಾರಾ? ನೋಡೋಣ ಬನ್ನಿ. ಫಸ್ಟ್ ಟೈಮ್ ರಾಜ್ಯ ಬಿಜೆಪಿಗೆ ಹೆದರಿತ ಆಡಳಿತ ಪಕ್ಷ ಕಾಂಗ್ರೆಸ್ ಸರ್ಕಾರ. ಮಿನಿಸ್ಟರ್ ಬಿ ನಾಗೇಂದ್ರಗೆ ಗೇಟ್ ಪಾಸ್ ಸಿಗೋದು ಸನ್ನಿಹಿತನ? ಖುದ್ದು ರಾಜೀನಾಮೆಗೆ ಸಚಿವ ನಾಗೇಂದ್ರ ಮುಂದಾಗಿದ್ದಾರೆ ಅಥವಾ ರಾಜೀನಾಮೆ ಕೇಳಿತ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಸದ್ಯಕ್ಕೆ ಎದ್ದಿರುವಂತಹ ಪ್ರಶ್ನೆಯಾಗಿದೆ. ಈಗ ನೋಡಿ, ಸಿಎಂ ಡಿಕೆ ಬಳಿ ಸಚಿವ ನಾಗೇಂದ್ರ ಹೇಳಿದ್ದಾದ್ರೂ ಏನು? ಹಾಗಾದ್ರೆ ಸಚಿವ ನಾಗೇಂದ್ರ ರಾಜೀನಾಮೆ ಕೊಟ್ರೆ ಏನಾಗುತ್ತೆ? ಸಚಿವ ನಾಗೇಂದ್ರ ರಾಜೀನಾಮೆ ಕೊಡದಿದ್ರೆ ಏನಾಗುತ್ತೆ? ಅಶ್ವವೇಗ ನ್ಯೂಸ್ನಲ್ಲಿ ಬಳ್ಳಾರಿ ನಾಗ ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಮುಂದೆ. ನೋಡಿ, ಒಂದು ಕಡೆ ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ರೆ ಏನಾಗುತ್ತೆ, ರಾಜೀನಾಮೆ ಕೊಡದಿದ್ರೆ ವಿಪಕ್ಷಗಳು ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ಅಶ್ವವೇಗ ನ್ಯೂಸ್ನಲ್ಲಿ ಬಳ್ಳಾರಿ ನಾಗನ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಸಚಿವ ನಾಗೇಂದ್ರ ರಾಜೀನಾಮೆ ಕೊಡ್ತಾರಾ? ಹಾಗಾದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿ ನಾನು ರಾಜೀನಾಮೆ ಕೊಡಲಿಕ್ಕೆ ಸಿದ್ಧನಾಗಿದ್ದೇನೆ, ದಯವಿಟ್ಟು ನನ್ನ ರಾಜೀನಾಮೆನ ಎಕ್ಸೆಪ್ಟ್ ಮಾಡಿಕೊಳ್ಳಿ ಅಂತ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಸಚಿವ ನಾಗೇಂದ್ರ ಅವರು ಕರೆ ಮಾಡಿ ತಿಳಿಸಿದಾರಂತೆ. ಹಾಗಾದರೆ ವಿಪಕ್ಷಗಳಿಗೆ ಮಣಿತ ಆಡಳಿತಾರೂಢ ಪಕ್ಷ. ಈಗಾಗಲೇ ಅಧಿವೇಶನದಲ್ಲಿ ಬಿ ನಾಗೇಂದ್ರ ಅವರು ರಾಜೀನಾಮೆ ನೀಡಲೇಬೇಕು ಅಂತ ವಿಪಕ್ಷ ನಾಯಕರು ಹರಿಹಾಯ್ತಾ ಇದ್ರು, ಪ್ರೊಟೆಸ್ಟ್ಗಳನ್ನು ಮಾಡಿದರು, ಕಪ್ಪು ಟಿ ಶರ್ಟ್ ಧರಿಸಿ ಹೈ ಡ್ರಾಮಾವೇ ನಡೀತು ಅಧಿವೇಶನದ ಮೊಗಸಾಲೆಯ ಬಾಗಿಲಲ್ಲಿ. ಇದೆಲ್ಲದರ ಮಧ್ಯೆ ಹಾಗಾದರೆ ಮಿನಿಸ್ಟರ್ ನಾಗೇಂದ್ರ ವಿಪಕ್ಷಗಳ ಒತ್ತಡಕ್ಕೆ ಮನದ್ರ, ಎಲ್ಲಾದರೂ ಒಂದು ಕಡೆ ಭಯಪಟ್ಟು ಈಗ ರಾಜೀನಾಮೆಗೆ ಮುಂದಾದ್ರ ಅನ್ನೋ ಪ್ರಶ್ನೆಗಳು ಎದ್ದಿದೆ. ಹಾಗಾದರೆ ಮಿನಿಸ್ಟರ್ ನಾಗೇಂದ್ರ ವಿಚಾರಕ್ಕೆ ಇಡೀ ಅಧಿವೇಶನವೇ ಕಲಾಸ ಆಗಿದೆ. ಅಂದರೆ 10 ದಿನಗಳ ಕಾಲ ನಡಿಬೇಕಿದ್ದಂಥ ಅಧಿವೇಶನ 8ನೇ ದಿನಕ್ಕೆ ಮುಕ್ತಾಯ ಆಗಿದೆ. ಸಿಎಂ ಡಿ ಕೆ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರಯೋಗಿಸಿತ್ತು. ಸದನದಲ್ಲಿ ಕುಂತ್ರು ನಿಂತರು ನಾಗಾಸ್ತ್ರವನ್ನ ಪ್ರಯೋಗಿಸಿದ್ರು ಬಿಜೆಪಿ ರಣಕಲಿಗಳು. ಈಗ ರಾಯಚೂರು ಬಳ್ಳಾರಿ ಪಾದಯಾತ್ರೆಯನ್ನ ಘೋಷಣೆ ಮಾಡಿವೆ. ಬಿಜೆಪಿ ಒತ್ತಡ ರಾಜಕೀಯದಿಂದ ಸಚಿವ ನಾಗೇಂದ್ರ ಈಗ ಬೇಸತ್ತಿದ್ದಾರೆ. ಸಿಎಂ ಬಳಿ ರಾಜೀನಾಮೆಯ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರಂತೆ ನಾಗೇಂದ್ರ ಅವರು. ನನ್ನನ್ನ ಅನಗತ್ಯವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾವೆ ವಿಪಕ್ಷಗಳು ಅನ್ನೋದು ಈಗ ಬಿ ನಾಗೇಂದ್ರ ಅವರ ಆರೋಪ ಆಗಿದೆ. ನನ್ನಿಂದ ಪಕ್ಷಕ್ಕೆ ಮುಜುಗರ ಆಗೋದು ಬೇಡ ಅಂತ ನಾಗೇಂದ್ರ ಅವರು ನಾನೇ ಸ್ವಯಂ ಒಪ್ಕೊಳ್ತಾ ಇದ್ದೇನೆ, ರಾಜೀನಾಮೆ ನೀಡಲಿಕ್ಕೆ ಮುಂದಾಗ್ತೇನೆ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ 15 ನಿಮಿಷ ಕಾಲ್ಗಳಲ್ಲಿ ಮಾತನಾಡಿದಾರಂತೆ. ಹೈಕಮಾಂಡ್ ಜೊತೆ ಚರ್ಚಿಸಿ ಈ ಬಗ್ಗೆ ತಿಳಿಸ್ತೇನೆ ಅಂತ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಹೇಳಿದ್ದಾರೆ. ಈಗಾಗಲೇ ಕೆಲವೊಂದಿಷ್ಟು ವಿಚಾರಗಳನ್ನು ತೆಗೆದುಕೊಂಡು ಬೆಂಗಳೂರಿನಿಂದ ಡೆಲ್ಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅಂತಹ ಯಾವುದೇ ಚರ್ಚೆ ನಡೆದೇ ಇಲ್ಲ ಅಂತ ಸಚಿವ ನಾಗೇಂದ್ರ ಅವರು ಹೇಳ್ತಾ ಇದ್ದಾರೆ. ನಮ್ಮ ಪಕ್ಷದಲ್ಲಿ ಎಲ್ಲರೂ ಶಿಸ್ತಿನ ಸಿಪಾಯಿಗಳು ಅಂತ ಡಿ ಕೆ ಈಗಾಗಲೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾಗೇಂದ್ರ ಪರವಾಗಿ ಯಾವುದೇ ಹೇಳಿಕೆ ನೀಡದಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ನೋಡಿ, ಈಗಾಗಲೇ ಬೆಂಗಳೂರಿನಿಂದ ಡಿ ಕೆ ಶಿವಕುಮಾರ್ ಅವರು ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ, ಅಂದರೆ ಶಾಸಕರ ಅಸಮಾಧಾನ ಆಗಿರಬಹುದು, ಆಮೇಲೆ ಈ ಒಂದು ಬಿ ನಾಗೇಂದ್ರ ಅವರ ರಾಜೀನಾಮೆ ವಿಚಾರ ಆಗಿರಬಹುದು, ಇನ್ನೂ ಕೆಲವು ವಿಷಯಗಳನ್ನ ಇಟ್ಕೊಂಡು ಈಗಾಗಲೇ ಹೈಕಮಾಂಡ್ ವರಿಷ್ಠರನ್ನ ಭೇಟಿ ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಮುಂದಾಗಿದ್ದಾರೆ. ಹಾಗಾದರೆ ನಾಳೆ ಹೈಕಮಾಂಡ್ ವರಿಷ್ಠರ ಜೊತೆಗೆ ಈ ರಾಜೀನಾಮೆಯ ಬಗ್ಗೆ ಏನೆಲ್ಲ ಪ್ರಸ್ತಾಪ ಮಾಡ್ತಾರೆ, ಏನೆಲ್ಲ ಮಾತುಕತೆ ಆಗುತ್ತೆ ಅನ್ನೋದ್ರ ಮೇಲೆ ಈಗ ಬಿ ನಾಗೇಂದ್ರ ಅವರ ಒಂದು ರಾಜೀನಾಮೆ ನಿಂತಿದೆ. ಹಾಗಾದರೆ ಎಲ್ಲಾದರೂ ಒಂದು ಕಡೆ ಹೈಕಮಾಂಡ್ ವರಿಷ್ಠರು ರಾಜೀನಾಮೆ ಪಡೆದುಕೊಳ್ಳಿ ಅಂದರೆ ಏನಾಗುತ್ತೆ, ಬೇಡ ಅಂದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೇನೆ. ಸೊ ಈ ಬಗ್ಗೆ ಡಿ ಕೆ ಶಿವಕುಮಾರ್ ಅವರೇ ಸ್ವತಃ ಬಿ ನಾಗೇಂದ್ರ ಅವರು ಕರೆ ಮಾಡಿ ಏನು ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರೇ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ. ಯಾರು ಶಾಸಕರು ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. all those who are in the party, either is a worker or a MLA or a minister, all of them are very disciplined soldier of the party. ನಮ್ಮ ಪಕ್ಷದಲ್ಲಿ ಯಾರು ಶಾಸಕರು ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. all those who are in the party, either is a worker or a MLA or a minister, all of them are very disciplined. ನೋಡಿ, ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ
ಬಿ ನಾಗೇಂದ್ರ ಅವರ ಜೊತೆಗೆ ಕರೆಯಲ್ಲಿ ಮಾತನಾಡಿದಾರಂತೆ. ನೋಡಪ್ಪ, ನಾನು ಈಗಾಗಲೇ ಡೆಲ್ಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದೇನೆ. ಹೈಕಮಾಂಡ್ ವರಿಷ್ಠರ ಜೊತೆಗೆ ಈ ಬಗ್ಗೆ ಚರ್ಚೆ ಮಾಡ್ತೇನೆ. ಹೈಕಮಾಂಡ್ ವರಿಷ್ಠರು ಏನು ಹೇಳ್ತಾರೋ ಅದರ ಮೇಲೆ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ನಿಂತಿದ್ದಾರೆ. ಈಗಾಗಲೇ ನಾಗೇಂದ್ರ ಅವರು ಸ್ವತಃ ನಾನೇ ಸರ್ಕಾರದ ಮೇಲಿನ ರಾಜಕೀಯ ಒತ್ತಡವನ್ನು ನಿವಾರಣೆ ಮಾಡಲಿಕ್ಕೆ ನಾನು ಮುಂದಾಗಿದ್ದೇನೆ, ಹಾಗಾಗಿ ರಿಸೈನ್ ಮಾಡಲಿಕ್ಕೆ ಈಗಾಗಲೇ ನಾನೇ ಸ್ವತಃ ಒಪ್ಪಿಗೆ ನೀಡಿದ್ದೇನೆ ಅಂತ ನಾಗೇಂದ್ರ ಅವರು ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ತಿಳಿಸಿದ್ದಾರೆ. ಹಾಗಾದರೆ ನಾಗೇಂದ್ರ ರಿಸೈನ್ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ ಬನ್ನಿ. ನೋಡಿ, ನಾಗೇಂದ್ರ ರಿಸೈನ್ ಮಾಡಿದ್ರೆ ಸರ್ಕಾರದ ಮೇಲಿನ ಪ್ರೆಷರ್ ಕಡಿಮೆ ಆಗುತ್ತೆ. ಅಂದರೆ ಬಿ ಜೆ ಪಿ ನಾಯಕರು ಈಗಾಗಲೇ ಬಿ ನಾಗೇಂದ್ರ ವಿರುದ್ಧವಾಗಿ ಅಧಿವೇಶನದಲ್ಲಿ ಭಾರಿ ಚರ್ಚೆ ಆಯಿತು. ಅಧಿವೇಶನದ ಉದ್ದಕ್ಕೂ ಕೂಡ ಬರೀ ಬಿ ನಾಗೇಂದ್ರ ಅವರ ಒಂದು ಚರ್ಚೆ, ಅವರ ರಾಜೀನಾಮೆ ಪಡಿತೀವಿ ಅಂತ ಬಿ ಜೆ ಪಿ ಈಗಾಗಲೇ ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಂಡಿದೆ. ಇದರ ತೀವ್ರತೆ ಕೊಂಚ ತಗ್ಗಬಹುದು, ಬಿ ಜೆ ಪಿ ನಾಯಕರು ಸಮಾಧಾನ ಆಗಬಹುದು ಅವರ ರಾಜೀನಾಮೆಯಿಂದ. ದಲಿತ ವಿರೋಧಿ ಎಂಬ ಅಪಪ್ರಚಾರದಿಂದ ಬಚಾವಾಗಬಹುದು ಅನ್ನೋದು. ದಲಿತರ ಹಣ ತಿಂದಿದ್ದಾರೆ ಅನ್ನೋ ಆರೋಪವನ್ನು ಹೊತ್ತು ಈಗಾಗಲೇ ಹೈಕೋರ್ಟ್ನಲ್ಲೂ ಕೂಡ ಕೇಸ್ ಟ್ರಯಲ್ ನಡೀತಾ ಇದೆ. ಇದರ ಮಧ್ಯೆ ಬಿ ನಾಗೇಂದ್ರ ಅವರು ರಿಸೈನ್ ಕೊಟ್ಟರೆ ದಲಿತ ಸಮುದಾಯದ ವಿಶ್ವಾಸವನ್ನು ಉಳಿಸಿಕೊಳ್ಳಲು ನೆರವಾಗುತ್ತೆ ಅನ್ನೋದು ಸದ್ಯದ ಮಾತಾಗ್ತಾ ಇದೆ. ಸೊ ಹಾಗಾದರೆ ಡಿ ಕೆ ಸಂಪುಟ ಪುನಾರಚನೆ, ಹೊಸಬರಿಗೆ ಅವಕಾಶಗಳು ಸಿಗುತ್ತೆ. ಈಗಾಗಲೇ ಅವರದೇ ಪಕ್ಷದ ಕೆಲ ಹಿರಿಯ ನಾಯಕರು ಸಹಿತ ಬಿ ನಾಗೇಂದ್ರ ಅವರಿಗೆ ಕೇಸ್ ಇದ್ರೂ ಸಹಿತ ಸಚಿವ ಸ್ಥಾನವನ್ನು ನೀಡಿದ್ದಕ್ಕಾಗಿ ಒತ್ತಡವನ್ನು ಹಾಕ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರ ಮೇಲೆ. ನಾಗೇಂದ್ರ ಕಾನೂನು ಹೋರಾಟ ಮುಕ್ತ ಅವಕಾಶ ಮುಂದುವರಿಯುತ್ತೆ. ನೋಡಿ, ನಾಗೇಂದ್ರ ರಿಸೈನ್ ಮಾಡಿದ್ರೆ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾವಂತೆ. ಪಕ್ಷದ ಹಿರಿಯ ಶಾಸಕರ ಒಂದು ಅಸಮಾಧಾನ ಕೂಡ ಶಮನವಾಗುತ್ತೆ. ಈಗಾಗಲೇ ಶಾಸಕರ ಟೆನ್ಷನ್ನಿಂದಾಗಿ ಡಿ ಕೆ ಶಿವಕುಮಾರ್ ಅವರು ಪರದಾಡುವಂಥ ಪರಿಸ್ಥಿತಿ ಆಗಿದೆ. ಸರ್ಕಾರದ ಮೇಲಿನ ರಾಜಕೀಯ ಒತ್ತಡ ನಿವಾರಣೆ ಆಗುತ್ತೆ. ಒಂದು ಕಡೆ ಬಿಜೆಪಿ ನಾಯಕರು ಹರಿಹಾಯ್ತಾ ಇದ್ದಾರೆ. ಅಧಿವೇಶನದಲ್ಲಿ ಬಿ ನಾಗೇಂದ್ರ ಅವರು ರಾಜೀನಾಮೆ ಪಡಿಬೇಕು, ಇಂತಹ ಕಳ್ಳ ಸಚಿವನ ಜೊತೆಗೆ ಕೂತ್ಕೊಂಡು ನಮಗೆ ಚರ್ಚೆ ಮಾಡಲಿಕ್ಕೆ ಆಗಲ್ಲ ಅಂತ ಕೆಲವೊಂದಿಷ್ಟು ಬಿಜೆಪಿ ನಾಯಕರು ಅಧಿವೇಶನದಲ್ಲೇ ಸದ್ದು ಗದ್ದಲವನ್ನು ಮಾಡಿದರು, ಪ್ರೊಟೆಸ್ಟ್ಗಳನ್ನು ನಡೆಸಿದ್ರು. ಇದೆಲ್ಲದರ ಮಧ್ಯೆ ನಾಗೇಂದ್ರ ರಿಸೈನನ್ನು ಪಡಿತೀವಿ ಅನ್ನೋದು ಕೆಲವೊಂದಿಷ್ಟು ಬಿಜೆಪಿ ನಾಯಕರ ವಾದ ಆಗಿದೆ. ಇನ್ನು ಯತ್ನಾಳ್ ಅವರು ಕೂಡ ನಾಗೇಂದ್ರ ಅವರ ರಿಸೈನನ್ನು ತೆಗೆದುಕೊಳ್ಳಿ ಡಿ ಕೆ ಶಿವಕುಮಾರ್ ಅವರೇ ಅಂತ ಆಗ್ರಹಿಸಿದರು. ಇದರಿಂದ ಇನ್ನೂ ಕೆಲವೊಂದಿಷ್ಟು ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ಆಗಬೇಕಾಗಿದೆ, ಜನರ ಸಮಸ್ಯೆಗಳ ಬಗ್ಗೆ ಆಲಿಸಬೇಕಾಗಿದೆ. ರಾಜ್ಯದಲ್ಲಿ ಮಳೆ ಇಲ್ಲ, ಈ ಎಲ್ಲ ಸಮಸ್ಯೆಗಳನ್ನು ಆಲಿಸಬೇಕಾಗಿದೆ. ದಯವಿಟ್ಟು ಈ ಚರ್ಚೆ ಮಾಡೋಣ, ನಾಗೇಂದ್ರ ರಿಸೈನನ್ನು ಪಡೆದುಕೊಳ್ಳಿ ಅಂತ ಯತ್ನಾಳ್ ಅವರು ಕೂಡ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ತಿಳಿಸಿದ್ರು. ಎಲ್ಲ ಪ್ರೆಷರ್ ಒಂದು ಕಡೆ ಬಿ ನಾಗೇಂದ್ರ ಅವರು ರಿಸೈನ್ ಕೊಟ್ಟರೆ ಕಡಿಮೆ ಆಗುತ್ತೆ, ರಾಜಕೀಯ ಒತ್ತಡ ನಿವಾರಣೆ ಆಗುತ್ತೆ ಅನ್ನೋದು ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂಥ ಮಾತು. ಇನ್ನು ದಲಿತರ ಹಣವನ್ನು ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪವನ್ನು ಹೊತ್ತಂಥ ನಾಗೇಂದ್ರ ಅವರು ಆ ದಲಿತ ಸಮುದಾಯದ ಕೆಲವೊಂದಿಷ್ಟು ಜನರ ಒಂದು ಆರೋಪ ಏನಿದೆಯಲ್ಲ ಅದು ಕಡಿಮೆ ಆಗ್ಬೋದು, ಅಸಮಾಧಾನ ಕಡಿಮೆ ಆಗ್ಬೋದು ಅನ್ನೋದು ಕೆಲವೊಂದು ಕಡೆ ಕೇಳಿ ಬರ್ತಾ ಇರುವಂಥ ಮಾತು. ಇನ್ನು ಬಿ ಜೆ ಪಿ ನಾಯಕರಾಗಿರ್ಬೋದು, ಇನ್ನು ಸ್ವಪಕ್ಷದ ನಾಯಕರೇ ಆಗಿರ್ಬೋದು, ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡಿದ್ದಕ್ಕೆ ಕೆಲವೊಂದು ಕಡೆ ಗರಂ ಆಗಿದ್ರು, ಅದು ಕೂಡ ಶಮನಗೊಳ್ಳುವಂಥ ಸಾಧ್ಯತೆ ಇದೆ. ಇನ್ನು ನಾಗೇಂದ್ರ ರಿಸೈನ್ ಮಾಡದಿದ್ದರೆ ಏನಾಗುತ್ತೆ ಬನ್ನಿ. ವಿಪಕ್ಷಗಳ ಹೋರಾಟ ಮತ್ತು ಪಾದಯಾತ್ರೆಗೆ ಮತ್ತಷ್ಟು ತೀವ್ರತೆ ಬಂದಂತಾಗುತ್ತೆ. ಈಗಾಗಲೇ ಪಾದಯಾತ್ರೆಯನ್ನ ಬಿಜೆಪಿ ನಾಯಕರು ಹಮ್ಮಿಕೊಂಡಾಗಿದೆ. ರಾಯಚೂರಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆಯನ್ನು ಮಾಡಲಿಕ್ಕೆ ಈಗಾಗಲೇ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಅದರ ತೀವ್ರತೆ ಮತ್ತಷ್ಟು ಹೆಚ್ಚಾಗುತ್ತೆ. ನಾಗೇಂದ್ರ ಏನಾದರೂ ಪಣ ತೊಟ್ಟು ಕೂತ್ರೆ, ನಾನು ರಿಸೈನ್ ಕೊಡೋದೇ ಇಲ್ಲ ಅಂತ ನಾಗೇಂದ್ರ ಪಣ ತೊಟ್ಟು ಕೂತ್ರೆ ಮತ್ತಷ್ಟು ತೀವ್ರತೆ ಹೆಚ್ಚಾಗುತ್ತೆ. ಸರ್ಕಾರಕ್ಕೆ ಇನ್ನಷ್ಟು ಪ್ರೆಷರ್ ಜಾಸ್ತಿ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರಿಗೆ ಟೆನ್ಷನ್ ಮತ್ತೊಂದು ಕಡೆ ಅದೊಂದು. ವಿಪಕ್ಷಗಳ ಹೋರಾಟ ಮತ್ತು ಪಾದಯಾತ್ರೆಗೆ ಮತ್ತಷ್ಟು ತೀವ್ರತೆ ಬಂದಂತಾಗುತ್ತೆ. ಇನ್ನು ಡಿ ಕೆ ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ರೂಪುಗೊಳ್ಳಬಹುದು. ಡಿ ಕೆ ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ರೂಪುಗೊಳ್ಳಬಹುದು. ಮುಂಬರುವ ಅಧಿವೇಶನಗಳು ಸಂಪೂರ್ಣವಾಗಿ ಹಳಿ ತಪ್ಪಬಹುದು. ನೋಡಿ, ಈಗಾಗಲೇ ಬರೀ ಬಿ ನಾಗೇಂದ್ರ ಅವರ ಬಗ್ಗೆನೇ ಚರ್ಚೆ ಆಗ್ತಾ ಇದೆ ರಾಜೀನಾಮೆ ವಿಷಯವಾಗಿ. ಮಹರ್ಷಿ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೋರ್ಟ್ನಲ್ಲಿ ಟ್ರಯಲ್ ನಡೀತಾ ಇದ್ರು. ಅವರಿಗೆ ಸಚಿವ ಸ್ಥಾನವನ್ನು ನೀಡಿ ಅಧಿವೇಶನದಲ್ಲಿ ಕೂರಿಸಿಕೊಂಡಿದ್ದೀರಿ ಡಿ ಕೆ ಶಿವಕುಮಾರ್ ಅವರೇ ಅಂತ ಬಿಜೆಪಿ ನಾಯಕರು ಹರಿಹಾಯ್ತಾ ಇದ್ರು. ಅದೇ ವಿಷಯವಾಗಿ 8 ದಿನಗಳ ಆ ಒಂದು ಅಧಿವೇಶನದಲ್ಲಿ ಬರೀ ಇದೇ ಚರ್ಚೆ, ಬೇರೆ ಯಾವುದೇ ಚರ್ಚೆ ಆಗಿಲ್ಲ. ಅದು ಮತ್ತಷ್ಟು ಜಾಸ್ತಿ ಆಗುತ್ತೆ. ಕಾಂಗ್ರೆಸ್ನ ಸಾಂಪ್ರದಾಯಿಕ ದಲಿತ ಮತ ಬ್ಯಾಂಕ್ ಕೈ ತಪ್ಪಬಹುದು. ದಲಿತರ ವೋಟ್ ಬ್ಯಾಂಕ್
ಹಳಿ ತಪ್ಪಬಹುದು. ತನಿಖಾ ಸಂಸ್ಥೆಗಳ ಕಾನೂನು ಕುಣಿಕೆ ಮತ್ತು ಮುಜುಗರಕ್ಕೆ ಉಂಟಾಗ್ತಾರೆ. ಈಗಾಗಲೇ ಕೋರ್ಟ್ನಲ್ಲಿ ಟ್ರಯಲ್ ನಡೀತಾ ಇದೆ. ಇಡಿ ತನಿಖೆ ಬಿಗಿಗೊಳಿಸಿದ್ರೆ ಸಚಿವರೇ ಬಂಧನ ಆಗಬಹುದು. ಬಿ ನಾಗೇಂದ್ರ ಅವರೇ ಬಂಧನ ಆಗುವಂತ ಸಾಧ್ಯತೆ ಇದೆ. ಒಂದು ವೇಳೆ ರಿಸೈನ್ ಕೊಡದಿದ್ರೆ ಸಚಿವ ಸ್ಥಾನದಲ್ಲಿರುವವರು ಪ್ರಾಸಿಕ್ಯೂಷನ್ಗೆ ಒಳಪಟ್ಟರೆ ಪಕ್ಷಕ್ಕೆ ಡ್ಯಾಮೇಜ್, ಅದು ಮುಜುಗರ ಉಂಟಾಗುತ್ತೆ. ಮತ್ತೊಂದು ಆರೋಪವನ್ನು ಹೊರುತ್ತೆ ಕಾಂಗ್ರೆಸ್ ಪಕ್ಷ. ಸಚಿವರ ವಜಾಗೆ ರಾಜ್ಯಪಾಲರು ಮುಂದಾಗಬಹುದು. ಪಕ್ಷಕ್ಕೆ ಮತ್ತೊಂದು ಮುಜುಗರ ಉಂಟಾಗುತ್ತೆ. ರಾಜ್ಯಪಾಲರು ಎಂಟ್ರಿ ಕೊಡ್ತಾರೆ ಇದಕ್ಕೆ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಭಿನ್ನಮತ ಹೆಚ್ಚಾಗಬಹುದು. ಈಗಾಗಲೇ ಹಿರಿಯ ನಾಯಕರು ಸಹಿತ ಕಾಂಗ್ರೆಸ್ ಪಕ್ಷದ ಸ್ವಪಕ್ಷದ ಹಿರಿಯ ನಾಯಕರು ಈಗಾಗಲೇ ಬಿ ನಾಗೇಂದ್ರ ಅವರಿಗೆ ನೀವು ಕೇಸ್ ನಡೀತಾ ಇದ್ರು ಸಹಿತ ಅದೇಗೆ ಸಚಿವ ಸ್ಥಾನವನ್ನು ಕೊಟ್ರಿ, ನಿಮಗೆ ಬೇರೆ ಶಾಸಕರು ಕಣ್ಣಿಗೆ ಕಾಣಲಿಲ್ವಾ ಅಂತ ಹೈಕಮಾಂಡ್ ವರಿಷ್ಠರಿಗಾಗಲಿ ಡಿ ಕೆ ಶಿವಕುಮಾರ್ ಅವರಿಗಾಗಲಿ ಶಾಸಕರು ಒಂದು ಕಡೆ ರಣ ಕೆಂಡ ಕಾರ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ತಮ್ಮ ಪಕ್ಷದ ವಿರುದ್ಧವೇ. ಇದರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. 2028ರ ಚುನಾವಣೆಯ ಗುರಿ ಏನಿದೆಯಲ್ಲ ಅದು ಸಂಪೂರ್ಣ ಶಮನ ಆಗುತ್ತೆ. ಆದ್ದರಿಂದ ಬಿ ನಾಗೇಂದ್ರ ಅವರು ರಿಸೈನ್ ಪಡೆಯಲೇಬೇಕು. ಬೇರೆ ಶಾಸಕರಿಗೆ ಅವಕಾಶ ಮಾಡಿಕೊಡಿ ನಿಮ್ಮ ಸಚಿವ ಸಂಪುಟದಲ್ಲಿ ಅನ್ನೋದು ಹಿರಿಯ ನಾಯಕರ ವಾದ ಆಗಿದೆ ಒಂದು ಕಡೆ.